ಲಾಟರಿ ಕರಾಳ ಮುಖ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅಕ್ರಮ ದಂಧೆಯನ್ನ ಸುವರ್ಣ ನ್ಯೂಸ್ ಬಯಲು ಮಾಡಿತ್ತು. ಸರ್ಕಾರವೂ ಕೂಡ ಈ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಆದರೆ ಇದೆಲ್ಲದರ ನಡುವೆ ಬಹಳಷ್ಟು ಲಿಂಕ್ಗಳು ತೆರೆದುಕೊಂಡವು. ಎಸ್ ಸಂಗ್ರಾಮ್ ಸರ್, ಆ ಲಿಂಕ್ಗಳನ್ನ ನೋಡಿದ್ರೆ ಮತ್ತೊಂದು ಸಲ ಭಯ ಆಗುತ್ತೆ, ಅದೇ ರೀತಿಯಾದಂತಹ ಒಂದು ಅಸಹ್ಯನೂ ಉಟ್ಕೊಳ್ಳುತ್ತೆ. ಈಗಾಗಲೇ ಮೇಡಮ್ ಹೇಳ್ತಾ ಇದ್ರು, ಅಂದ್ರೆ ನಾವು ಯಾವುದೇ ಸಮಸ್ಯೆ ಆದ್ರೂ ಕೂಡ ಮೊದಲು ಏರೋದೇ ಪೊಲೀಸ್ ಠಾಣೆ ಮೆಟ್ಟಿಲಿಗೆ. ಆದ್ರೆ ಈ ಕರಾಳ ದಂಧೆಗೆ ಹಲವು ಅಧಿಕಾರಿಗಳ ಒಂದು ಬೆಂಬಲವೂ ಇದೆ, ಪ್ರೋತ್ಸಾಹವೂ ಇದೆ ಅಂದಾಗ ಯಾರನ್ನ ಸರ್ ನಂಬೋದು? ಮೇಡಮ್, ಇದೊಂದು ಹೇಳಬೇಕಾದ್ರೆ ಭಾಳ ಕಷ್ಟದ ಪರಿಸ್ಥಿತಿ ಇದೆ. ಯಾಕಂದರೆ ಪೊಲೀಸವರೇ ಇದು ಬೇಲಿನೇ ಹೊಲ ಮೇಯ್ತಾ ಇದೆ ಈಗ. ಆದ್ದರಿಂದ ನಾವು ಹೇಗೆ ಹೇಳೋದು, ಯಾಕಂದರೆ ಇಟ್ ಹ್ಯಾಸ್ ಬಿಕಮ್ ಎ ದಿಸ್ಟಿಂಗ್, ಏನೋ ಒಂದು ಮಾಫಿಯಾ, ದೊಡ್ಡ ಮಾಫಿಯಾ ಆಗೋಗ್ಬಿಟ್ಟಿದೆ ಲಾಟ್ರಿದು. ಯಾಕಂದರೆ ಈಗ ನಡೀತಾ ಇದೆ ಸಾಕಷ್ಟು, ಒಂದಂತಿಕೆ ಲಾಟ್ರಿ ನಡೀತಾ ಇದೆ, ಕರ್ನಾಟಕ ಲಾಟ್ರಿನೇ ನಡೀತಾ ಇದೆ, ಈ ಕಡೆ ಕೇರಳ ಲಾಟ್ರಿ, ಎಲ್ಲ ಲಾಟ್ರಿಗಳು ಕರ್ನಾಟಕದಲ್ಲಿ ನಡೀತಾ ಇದೆ. ಆದ್ರೇನು ಹೈಕೋರ್ಟ್ ಬ್ಯಾನ್ ಮಾಡಿದೆ ಇದನ್ನು, ಕರ್ನಾಟಕ ರಾಜ್ಯ ಅಸೆಂಬ್ಲಿನಲ್ಲಿ ಇದನ್ನು ಬ್ಯಾನ್ ಮಾಡಿದೆ. ಇಷ್ಟಾದ್ರೆ ಇದು ನಡೀತಾ ಇದ್ರೆ ಇದಕ್ಕೆ ನಡೆಸೋದು, ಇದಕ್ಕೆ ತಡೆ ಹಾಕೋರು ಒಬ್ಬರೇ ಅಂತ ಹೇಳಿದ್ರೆ ಒಬ್ಬರೇ ಪೊಲೀಸ್ನವರು. ಅವ್ರು ಬಿಟ್ಟು ಇನ್ನು ಬೇರೆಯವ್ರಿಗೆ ಆಗೋದಿಲ್ಲ. ಈಗ ಕಷ್ಟ ಆಗುತ್ತೆ. ಒಂದೇನು ಅಂದ್ರೆ ಅವರಿಗೇ ಗೊತ್ತಿಲ್ಲದೆ ಇಷ್ಟು ದೊಡ್ಡ ದಂಧೆ ನಡೀತಾ ಇದೆ ಅಂದ್ರೆ ಬಹುಶಃ ಅದು ಬೆಕ್ಕಿಗೆ ಜ್ವರ ಬರೋ ಮಾತು ಸರ್. ಹೌದು. ಈಗ ಮೇಡಮ್ ಅವರು ಒಂದು ಸ್ಟಿಂಗ್ ಆಪರೇಷನ್ ಮಾಡಕ್ಕೆ ಹೋಗಿದ್ರು. ಆಗ ಹೋಗಿದಾಗ ಅವ್ನು ಹೇಳ್ತಾರೆ, ಓ ನೀವು ಟಿವಿನವರೆಲ್ಲ ಸ್ಟಿಂಗ್ ಆಪರೇಷನ್ ಮಾಡಕ್ ಬಂದಿದ್ದೀರಾ, ನಡ್ರಿ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದ್ರೆ ಇವ್ರಿಗೆ ಹೆದರ್ಸಿದ್ರು ಅಂತ ಹೇಳಿದ್ರೆ ಬೇರೆ ಆರ್ಡಿನರಿ ಪರ್ಸನ್ಸ್. ಯಾಕಂದ್ರೆ ಒಂದೊಂದು ಫಾರ್ ಎಕ್ಸಾಂಪಲ್, ಈಗ ಮಾದನಾಯಕನಹಳ್ಳಿ ಆಗಲಿ, ಪಿರಿಯಾಪಟ್ಟಣ ಆಗಲಿ, ಈಗ ಬೆಂಗಳೂರು ಕಾಟನ್ ಪೇಟೆ ಎಂಟ್ರೆನ್ಸ್ ಆಗಲಿ, ಅಥವಾ ರೈಲ್ವೆ ಸ್ಟೇಷನು, ಇದಕ್ಕೊಂದು ದೊಡ್ಡ ಮಾಫಿಯಾ ಇರುತ್ತೆ, ಅವ್ರದ್ದೊಂದು ಗ್ರೂಪ್ ಇರುತ್ತೆ. ಅದು ಯಾಕಂದ್ರೆ ಒಬ್ರು ಇಬ್ಬರು ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಔಡ್ಸ್ಕೊಂಡಿದ್ದೆ, ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಸುಮಾರು 7-8 ಜನ ಇರ್ತಾರೆ. ಅವರೆಲ್ಲ ಇದು ಮಾಡ್ಕೊಂಡಿದ್ದೆ ಇರ್ತಾರೆ. ಅವರು ಡೈರೆಕ್ಟ್ಲಿ ವಿದ್ಯೆ ಅಲ್ಲಿ ಲೋಕಲ್ ಬೀಟ್ ಪಿಸಿಗಳು ಬರ್ತಾರಲ್ಲ, ಅವ್ರಿಗೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಿಟ್ಟಿರುತ್ತೆ. ಇದರಲ್ಲಿ ಈ ದಂಧೆ ಒಂದು ನಡೀತಾ ಇರುತ್ತೆ. ಆದರೆ ಪೊಲೀಸ್ನವರು ಇದು ಸ್ಟ್ರಿಕ್ಟ್ ಆಗಿ ಸರ್ಕಾರ ಬ್ಯಾನ್ ಮಾಡಿದೆಯಪ್ಪ, ಹೈಕೋರ್ಟ್ ಬ್ಯಾನ್ ಮಾಡಿದೆಯಪ್ಪ, ಇದನ್ನು ನಾವು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಒಂದು ಧ್ಯೇಯ ಇಲ್ಲ. ಈ ಒಂದು ದಯ ಮತ್ತು ದಿಟ್ಟ ಮತ್ತು ಇದನ್ನು ಮಾಡ್ತು ಅಂತ ಹೇಳಿದ್ರೆ, ಒಂದು ಇಚ್ಛಾಶಕ್ತಿ ಇದ್ದಿದ್ರೆ ಇದು ನಡೆಯಕ್ಕಾಗಲ್ಲ. ಕರ್ನಾಟಕದಲ್ಲಿ ಯಾವುದೇ ಲಾಟ್ರಿನೂ ಎಂಟರ್ ಆಗೋಕ್ಕೆ ಆಗಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಅಷ್ಟೊಂದು ಇದು ಹೇಳಿದೆ. ಈಗ ಕರ್ನಾಟಕ ಒಳ್ಳೇದು ಮಾಡಿದೆ ಕೆಲಸ, ಆದ್ರೇನು ಇದನ್ನ ಬ್ಯಾನ್ ಮಾಡಿ ಅಂತ ಕೇಳ್ತಾ ಇದೆ. ಯಾವುದು ಈ ಕುದುರೆ ರೇಸ್ ಇದೆಯಲ್ಲ, ಅದನ್ನು ಬ್ಯಾನ್ ಮಾಡಿ ಅಂತ ಕೇಳುತ್ತೆ ನಾಳೆ ದಿವಸ. ಆದ್ರೇನು ಅದನ್ನ ಬ್ಯಾನ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಲಕ್ಷಾಂತರ ಜನರು ಇದರಿಂದ ಹೋಗ್ತಾ ಇತ್ತು. ಯಾಕಂದರೆ ನೀವು ಮೆಜೆಸ್ಟಿಕಲ್ಲಿ ಪ್ಯಾರಿಸ್ ಕಾರ್ನರ್ ನೋಡಿರ್ಬೇಕು ಮೇಡಮ್. ಆ ಎ ಸಿ ಪಿ ಚಿಕ್ಕಪೇಟೆ ಆಫೀಸ್ ಮುಂದೆ ಪ್ಯಾರಿಸ್ ಕಾರ್ನರ್ ಅಂತ ಇದೆ. ಅದು ಸುಮಾರು ಒಂದು 50 ಶಾಪ್ಗಳಿದೆ ಅಲ್ಲಿ. ಎಷ್ಟು 50 ಶಾಪ್ಗಳಿಗೆ ಖಾಲಿ ಲಾಟ್ರಿ ನಡೀತಾ ಇದ್ದಿದ್ದು. ಎಲ್ಲ 8x8 8x8 ಇದೆಲ್ಲ, ಹೌದನ್ರಿ? ಅದೆಲ್ಲ ಈಗ ಹೊಟ್ಟೋಗ್ಬಿಟ್ಟಿದೆ. ಬೇರೆ ಬೇರೆ ಎಲ್ಲ ಬಿಡಿ, ಸಿಗರೇಟು, ಬಾಳೆಹಣ್ಣು ಅಂಗಡಿಗಳು ಆಗೋಗ್ಬಿಟ್ಟಿದೆ. ಆದ್ರೆ ಅವರು ಆ ಅಂಗಡಿಗಳು ಖಾಲಿ ಮಾಡಿಲ್ಲ. ಸ್ವರೂಪ ಮಾತ್ರ ಬದಲಾಗಿದೆ. ಹೌದು, ಆ ಅಂಗಡಿಗಳಲ್ಲಿ ಇನ್ನ ನಡೀತಾನೆ ಇದೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಲಾಟ್ರಿ ಒಂದು ನಡೀತಾ ಇದ್ರೆ ಬೇರೆ ಒಂದು ಲಾಟ್ರಿಗಳು ಬೇರೆ ಬೇರೆ ಹೆಸರುಗಳಿದೆ. ಸುಮಾರು ಒಂದು 50 ಹೆಸರುಗಳಿದೆ. ಯಾಕಂದ್ರೆ ತಮಿಳುನಾಡಿಂದ ಬರುತ್ತೆ, ಕೇರಳದಿಂದ ಬರುತ್ತೆ, ಅರುಣಾಚಲಿಂದ ಬರುತ್ತೆ, ಭೂತಾನು, ನಾಗಾಲ್ಯಾಂಡು, ಮಣಿಪುರ್ ಎಲ್ಲ ಕಡೆಯಿಂದ ಬರುತ್ತೆ ಇಲ್ಲಿ ಬೆಂಗಳೂರಿಗೆ. ಹೇಗಪ್ಪ ಬರುತ್ತೆ ಬೆಂಗಳೂರಿಗೆ? ಎಲ್ಲ ರೈಲ್ವೆ ಸ್ಟೇಷನ್ಗಳಿಂದ, ಅದರಿಂದ ಮತ್ತೆ ಇದು ಈ ತಮಿಳುನಾಡು ಮತ್ತೆ ಕೇರಳದಿಂದ ಮೂಟೆಗಳು ಹಾಕೊಂಡು ಬಂದ್ಬಿಡ್ತಾರೆ, ಬಸ್ ಮೇಲೆ ಹಾಕೊಂಡು ಬಂದಿದೆ. ಅದಕ್ಕಂದ್ರೆ ಇದೆಲ್ಲ ನಾವು ಡಿಟೆಕ್ಟ್ ಮಾಡಿದ್ವಿ. ಯಾವ ಕಾರಣಕ್ಕೆ ಇದನ್ನ ಬ್ಯಾನ್ ಮಾಡ್ಲಾಯ್ತು, ಮೂಲ ಉದ್ದೇಶ ಏನಿತ್ತು ಅದಂತೂ ಸಾಕಾರ ಆಗ್ಲಿಲ್ಲ. ಮೇಡಮ್ ಏನಿಲ್ಲ ಮೇಡಮ್, ಇದು ಮೂಲ ಉದ್ದೇಶ ಅಷ್ಟೇ. ಬಡವರೆಲ್ಲ ಎಲ್ಲ ಅನ್ಯಾಯ ಆಗ್ತಾ ಇದ್ದಾರೆ. ಯಾಕಂದ್ರೆ ಸರಾಯಿ ಬ್ಯಾನ್ ಮಾಡಿದ್ರಲ್ಲ, ಎಲ್ಲ ಕುಡ್ದೆಲ್ಲ ಸಾಯ್ತಾ ಇದ್ದಾರೆ. ಇದು ಲಾಟ್ರಿಗೆ ಎಲ್ಲರೂ ಬಡವರೆಲ್ಲ ಹೋಗಿ ಆ ಲಾಟ್ರಿಗೆ ದುಡ್ಡು ಕೊಟ್ಟು ಇದು ಮಾಡ್ತಾ ಇದ್ದಾರೆ. ಏನಂದ್ರೆ ಈಗ ಈ ಬ್ಯಾನ್ ಮಾಡಿದ್ರಲ್ಲ, ಬ್ಯಾನ್ ಮಾಡೋದ್ರಿಂದ ಬಡವರಿಗೆ ಏನಾಗಿಲ್ಲ, ಬಡವರಿಗೆ ಇನ್ನಷ್ಟು ಅನ್ಯಾಯ ಆಗಿದೆ. ಏನಂದ್ರೆ ಇಲ್ಲಿ ಈಗ ಕರ್ನಾಟಕ ರಾಜ್ಯ ಲಾಟ್ರಿ ಮಾಡ್ತಿರುವಾಗ ಅದಕ್ಕೊಂದು ನೀತಿ ಇತ್ತು, ನಿಯಮ ಇತ್ತು, ಆಮೇಲೆ ಒಂದು ಐಡೆಂಟಿಟಿ ಇತ್ತು. ನನಗೆ ಪ್ರೈಸ್ ಬಂತಂದ್ರೆ ನಾನು ಹೋಗಿ ತಗೊಳ್ಬಹುದು, ನನಗೆ ಅಧಿಕಾರ ಇತ್ತು. ಆದ್ರೆ ಇಲ್ಲೇನಾಗುತ್ತೆ ಗೊತ್ತಾ, ಎಲ್ಲವೂ ಆನ್ಲೈನ್ ಅಥವಾ ಕದ್ದು ಮುಚ್ಚಿ ನಡೆಯುವಂತ ವ್ಯವಹಾರ. ನನಗೆ ಲಾಟ್ರಿ ಬಂತು ಅಂದ್ರೂ ಕೂಡ ನಾನು ಅಧಿಕಾರಯುತವಾಗಿ ಕೇಳುವ ಹಾಗಿಲ್ಲ, ಇಲ್ಲಿ ಕೊಡೋದು ಇಲ್ಲ. ನಿಮಗೆ ಲಾಟ್ರಿ ಬಂಪರ್ ಬಂದ್ರೂ ಕೊಡಲ್ಲ. ಆಮೇಲೆ ಇನ್ನೊಂದು ಕಾಮಿಡಿ ಅಂದ್ರೆ ನಮ್ಮ ಪಕ್ಕದ ಕೇರಳದಲ್ಲಿ ಆಗುತ್ತಲ್ಲ, ಅಲ್ಲಿ ಅವರು ನ್ಯಾಯಬದ್ಧವಾಗಿ ಮಾಡ್ತಾರೆ. ಇವ್ರೇನ್ ಮಾಡ್ತಾರೆ, ಆ ನಂಬರ್ ಅನ್ನ ತಗೊಂಡು ಅದ್ರಲ್ಲಿ ಸಿಂಗಲ್ ಡಿಜಿಟ್ ಒಂದಂಕಿಯ ಲಾಟ್ರಿನ ಓಡಿಸ್ತಾರೆ. ಅಲ್ಲೇನಂದ್ರೆ ನೀನು 10 ರೂಪಾಯಿ ಹಾಕಿದ್ರೆ ನಿಂಗೆ 20 ರೂಪಾಯಿ, ಹಿಂಗೆ ಅಂದ್ರೆ ನಿಮ್ಗೆ ಇಲ್ಲಿ ನ್ಯಾಯಯುತವಾಗಿ ಇಲ್ಲಿ ಪ್ರೈಸು ಬರಲ್ಲ. ಇಲ್ಲಿ ಪಾಪ ಅವನು ಬಡವ ಹಾಕೋದು, ಅವನೊಂದು ಹುಚ್ಚು ಅಂತ ಅವನು ಹಾಕ್ತಾನೆ ಹೋಗ್ಬೇಕು, ಬಿಟ್ರೆ ಅವನಿಗೆ ವಾಪಸ್ ಬರಲ್ಲ. ಹಾಗಾಗಿ ಇಲ್ಲಿ ಇದೊಂದು ಮೋಸದಂಧೆ. ಇದು ಇಲ್ಲಿ ಯಾರಿಗೂ ಏನೂ ಲಾಭ ಆಗ್ತಾ ಇಲ್ಲ. ಅಂದ್ರೆ ಇಲ್ಲಿ ಕೆಲವು ಕಿಂಗ್ ಪಿನ್ಗಳು, ಕೆಲವು ಕೂತ್ಕೊಂಡು ಈಗ ಹೆಂಗೆ ಕ್ರಿಕೆಟ್ ಬೆಟ್ಟಿಂಗ್ ಒಂದು ಪರದೆ ಹಿಂದೆ ಮಾಡ್ತಾರಲ್ಲ, ಅವರು ಕೂತ್ಕೊಂಡು ಅವ್ರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಿದ್ದಾರೆ ಬಡವರ. ನಾನು ಇನ್ನೊಂದು ಹೇಳ್ತೀನಿ,
ಇನ್ನೊಬ್ಬ ನಾವು ಸ್ಟಿಂಗ್ ಆಪರೇಷನ್ ಮಾಡ್ತಿರುವಾಗ ಹೀಸ್ ಫ್ರಮ್ ಮಡಿಕೇರಿ. ಅವನು ಏನು ಹೇಳ್ತಾನೆ ಗೊತ್ತಾ, ನಮಗೆ ಜನರ ಹತ್ರ ಬೇಕಾದಷ್ಟು ಹಣ ಇದೆ ರೀ, ನಾವು ಮಾಡಬೇಕು ದಂಧೆ, ಆ ಹಣನ ನಾವು ತಗೋಬೇಕು, ನಾವು ಜನರ ಹತ್ರ ಕೊಳೆಯುವಷ್ಟು ಹಣ ಇದೆ, ನಾವು ಈ ಮೂಲಕ ಅದನ್ನ ತಗೋಬೇಕು ಅಂತಾನೆ. ಅಂದ್ರೆ ಅವರಿಗೆ ದಯ ದಾಕ್ಷಿಣ್ಯ ಏನಿಲ್ಲ, ಅವ್ರಿಗೆ ಏನಂದ್ರೆ ಜನರನ್ನ ಲೂಟಿ ಹೊಡಿಬೇಕು, ಅದು ಯಾವುದೇ ವೇಯಲ್ಲಾಗ್ಲಿ. ಹಾಗಾಗಿ ಸರ್ಕಾರ ಬ್ಯಾನ್ ಮಾಡಿದ್ರಿಂದ ಏನಾಯ್ತು, ಏನೂ ಇಲ್ಲ. ಅದರ ಅಣಬೆ ಅಂತೆ ನಾನು ಹೇಳಿದ್ನಲ್ಲ, ನಿಮಿಷಕ್ಕೊಂದು ಡ್ರಾಗಳಾಗ್ತಿವೆ. ಹಾಗಾಗಿ ಜನ ಇನ್ನಷ್ಟು ಲೂಟಿ ಆಗ್ತಾ ಇದೆ ಬಿಟ್ರೆ ಸರ್ಕಾರಕ್ಕೂ ಬೊಕ್ಕಸಕ್ಕೂ ಪ್ರಯೋಜನ ಆಗ್ತಿಲ್ಲ, ಯಾರಿಗೂ ಉದ್ಯೋಗನೂ ಸಿಗ್ತಾ ಇಲ್ಲ, ಸರ್ ಲಾಸೇ ಆಗ್ತಿದೆ. ಎಸ್ ವಿಜಯಲಕ್ಷ್ಮಿ ಅವರೇ, ನಿಮ್ಮ ಜೊತೆ ಮತ್ತಷ್ಟು ಮಾತನಾಡ್ತೀನಿ. ಮೈಸೂರಿಂದ ರಾಜು ಅವರು ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ರಾಜು ಅವರೇ, ಮಾತುಗಳನ್ನ ಇವಾಗ ಇಲ್ಲಿ ನಡೀತಾ ಇರುವಂತಹ ಚರ್ಚೆನ ನೀವು ಕೇಳಿಸ್ಕೊಂಡ್ರಿ. ಇನ್ನಷ್ಟು ಜನ ಲೂಟಿ ಆಗ್ತಾ ಇದ್ದಾರೆ, ಇನ್ನಷ್ಟು ಜನ ಇದಕ್ಕೆ ಹುಚ್ಚರಂತೆ ಮುಗಿಬಿದ್ದು ಲಾಟ್ರಿಗಳನ್ನ ಕೊಂಡುಕೊಳ್ತಾ ಇದ್ದಾರೆ, ಹೊರ ರಾಜ್ಯದ ಅಕ್ರಮ ಲಾಟ್ರಿಗಳನ್ನ. ಇನ್ನಷ್ಟು ಸಂಸಾರಗಳು ಹಾಳಾಗ್ತಿದೆಯೇ ಹೊರತು ಇಲ್ಲಿ ಒಳ್ಳೇದು ಅಂತ ಏನೂ ಆಗಿಲ್ಲ. ಏನ್ ಹೇಳ್ತೀರಿ? ಅಲ್ಲ, ಒಳ್ಳೇದು ಅಂತ ಯಾವುದೂ ಆಗಲಿಲ್ಲ ಮೇಡಮ್, ಎಲ್ಲ ಕೆಟ್ಟದ್ದು. ಯಾಕೆಂದರೆ ಈಗ ಗೊತ್ತಿಲ್ಲದೆ ನಿಮ್ದು ಹತ್ರ ಮೊಬೈಲ್ ಇದ್ದರೆ ಬೇಕಾದ್ರೆ ಲಾಟ್ರಿ ಆಡ್ಬೋದು. ಮೊಬೈಲ್ ಒಂದಿದ್ರೆ ಸಾಕು, SMS ಮುಖಾಂತರನೇ ಲಾಟ್ರಿ ಆಡ್ಬೋದು ಎಷ್ಟು ಬೇಕಾದ್ರೂ. ಈಗ ಎಲ್ಲಿ ಉದ್ಧಾರ ಆಗೋದಿಲ್ಲ, ಈಗ ಆಡೋರು ಇದ್ದರೆ ಆಡ್ತಾ ಇದ್ದಾರೆ. ಈ ಕರ್ನಾಟಕ ರಾಜ್ಯದಾದರೆ MS ಬಿಲ್ಡಿಂಗ್ನಲ್ಲಿ ಡ್ರಾ ಮಾಡ್ತಿದ್ರು, ವಿಶ್ವೇಶ್ವರಯ್ಯ ಟವರಲ್ಲಿ ಜನಗಳ ಮುಂದೆ ಡ್ರಾ ಮಾಡ್ತಿದ್ರು. ಇವ್ರು ಜನಗಳ ಮುಂದೆ ಡ್ರಾ ಮಾಡಲ್ಲ, ಯಾರೋ ಕುಂತ್ಕೊಂಡು ಎಲ್ಲೋ ಮಾಡೋದು ಡ್ರಾ. ಏನೇ ನಿಮಗೆ ಯಾವುದೇ ನಂಬರ್ ಕೊಟ್ಟರು ನಿಮಗೆ ಇದೇ ಬಂದಿರಬೇಕು, ನಿಮಗೆ SMS ಕಳಿಸ್ಬಿಡ್ತಾರೆ, ಮತ್ತೆ ಇದೇ ನಂಬರ್ ಬಂದಿದೆ ನೋಡ್ಕೋ ರಿಸಲ್ಟ್ ಅವರೇ ಮಾಡೋದು ಕಳಿಸೋದು. ಈಗ ಮೊದಲಾದ್ರೆ ಗೌರ್ಮೆಂಟ್ ಡ್ರಾ ಮಾಡ್ತಿದ್ದು, ಈಗ ಗೌರ್ಮೆಂಟ್ ನಮ್ಮದು ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಡ್ರಾ ಮಾಡ್ತಾ ಇತ್ತು, ಇವ್ರದಲ್ಲ, ಇವರೇ ಮನೇಲೆ ಆಫೀಸಲ್ಲೇ ಕುಂತ್ಕೊಂಡು ಡ್ರಾ ಮಾಡುವಂಥದ್ದು ಇದು. ಯಾಕೆಂದರೆ ಇವಾಗ ಇವತ್ತು ನೀವು 100 ಟಿಕೆಟ್ ಆಡಿದ್ರೆ ನೀವು ಬಂದಿದ್ರೆ ಅಂದರೆ 5 ಟಿಕೆಟ್ ಇರೋದು ಹೊಡಿತಾರೆ, 100 ಟಿಕೆಟ್ ಇರೋರಿಗೆ ಯಾರು ಹೊಡಿಯಲ್ಲ, ಅದು ಬರಲೇಬೇಕು, ಬರುತ್ತೆ. ಈಗ ಕೇರಳ ಟಿಕೆಟ್ ಲಾಸ್ಟ್ 3 ಡಿಜಿಟ್ 60 ರೂಪಾಯಿ ಕೊಟ್ಟರೆ 25,000 ಕೊಡ್ತಾರೆ. ಬರೆಯೋನ್ಗೆ 10 ರೂಪಾಯಿ, ಬರ್ಸೋನ್ಗೆ 50 ರೂಪಾಯಿ. ಹೊಡೆದ್ರೆ ಹೊಡಿತು, ಹೊಡಿದೋರಿಲ್ಲ. ಈ ಕರ್ನಾಟಕ ರಾಜ್ಯದ ವಿಶ್ವೇಶ್ವರಯ್ಯ ಟವರಲ್ಲಿ ಡ್ರಾ ಮಾಡ್ತಾಯಿದ್ರು, ಜನಗಳ ಮುಂದೆ ಡ್ರಾ ಮಾಡ್ತಾಯಿದ್ರು, ಒಬ್ಬೊಬ್ರ ಕೈಲೂ ಎತ್ತಿಸ್ತಿದ್ರು. ಅದು ಪ್ರೈಸ್ ಬಂದರೆ ಮೇಡಮ್ ಅವ್ರು ಹೇಳಿದ್ರು, ಪ್ರೈಸ್ ಬಂದರೆ ನೀವು ಗೌರ್ಮೆಂಟ್ಗಾರ ಕ್ಲೈಮ್ ಮಾಡ್ಬೋದು. ಇಲ್ಲಿ ಯಾವ ಗೌರ್ಮೆಂಟ್ ಇಲ್ಲ, ಯಾವ ಪ್ರೈಸ್ ಇಲ್ಲ. ಫಸ್ಟ್ ಪ್ರೈಸ್ ಬರೋದೇ 1,000, ಅದು ಇಂಟರ್ನೆಟ್ ಅಂದಮೇಲೆ ಅದು ಎಲ್ಲಿಂದ ಬರುತ್ತೆ. ಲಾಸ್ಟ್ 3 ನಂಬರ್ಗೆ ಏನಾದ್ರು 100 ರೂಪಾಯಿ, 12 ರೂಪಾಯಿ ಕೊಟ್ಟರೆ 100 ರೂಪಾಯಿ ಬರುತ್ತೆ. ಅದು ಮಾತ್ರ ಇದೆ. ನಿಮ್ಗೆ ಎಲ್ಲ ಸ್ಟೇಟ್ಗೂ ಸಿಗುತ್ತೆ. ಬೇಕಾದ್ರೆ ಮೊಬೈಲ್ಗಳಲ್ಲಿ ಹೋದರೆ ನೀವು ಆನ್ಲೈನು ನೀವು ಅಕೌಂಟ್ ಮಾಡಬೇಕು, ಆನ್ಲೈನ್ಗೆ ಹೋಗಿ ಒಂದು ಅವ್ರ ಕಡೆಯಿಂದ ಅಕೌಂಟ್ ಮಾಡಿಕೊಡ್ತಾರೆ. ನೀವು ದುಡ್ಡು ಹಾಕ್ಬಿಟ್ಟು ಮನೇಲೇ ಕುಂತ್ಕೊಂಡು ಆಡ್ಬೋದು. ನೀವು ಆಚೆ ಕಡೆ ಹೋಗಿ ಆಡುವಂಥದ್ದು ಏನೋ ಇದು ಪರಿಸ್ಥಿತಿ ಬರಲ್ಲ. ಎಷ್ಟು ಟಿಕೆಟ್ ಬೇಕಾದ್ರೂ ಆಡ್ಬೋದು. ನೀವು ಬೆಳಗ್ಗೆ 9:15 ಸ್ಟಾರ್ಟ್ ಆದರೆ ರಾತ್ರಿ 9:15ವರೆಗೂ ಇರುತ್ತೆ. 24 ಕಾಲು ಗಂಟೆ ಇರುತ್ತೆ. ಎಲ್ಲ ಸ್ಟೇಟ್ದು ಇರುತ್ತೆ. ಈಗ ಗೋವಾ, ಈಗ ನಮ್ಮಲ್ಲಿ ಕರ್ನಾಟಕದವ್ರು ಗೋವಾಗೆ ಹೋಗೋ ಆಡ್ತಾ ಇದ್ದಾರೆ, ಮತ್ತು ಕೇರಳಗೆ ಹೋಗೋ ಆಡ್ತಾ ಇದ್ದಾರೆ ನಮ್ಮವರೆಲ್ಲ. ಈಗ ವಾರಗಟ್ಟಲೆ ಸೇರ್ಕೋತಾರೆ ಕೇರಳಕ್ಕೆ ಹೋಗಿ. ಈಗ ಮಹಾರಾಷ್ಟ್ರದಲ್ಲಿ ದಿನಕ್ಕೆ 1400 ಲಾಟ್ರಿ ನಡೀತಾ ಇದೆ, 1 ನಿಮಿಷ 2 ನಿಮಿಷಕ್ಕೆಲ್ಲ. ಅಲ್ಲೂ ಹೋಗ್ತಾ ಇದ್ದಾರೆ. ಇಲ್ಲಿ ಆಡುವಂಥವರೆಲ್ಲ ಅಲ್ಲೂ ಹೋಗ್ತಾ ಇದ್ದಾರೆ. ಈಗ ಏನಾಯ್ತು ಅಂದರೆ 2007 ನಮ್ಮ ಬ್ಯಾನ್ ಆದದ್ದೇ ನಮಗೆ ಎಫೆಕ್ಟ್ ಆಯಿತು. ಈಗ ಮುಕ್ತ ರಾಜ್ಯ ಅಂತ CM ಅವರು ಸ್ಟಾಪ್ ಮಾಡಿದ್ರು, ಆಗಿನ CM ಅವರು. ಮುಕ್ತ ರಾಜ್ಯ ಆಗಲಿಲ್ಲ, ನಮ್ಮ ರಾಜ್ಯದ ಮಾತ್ರ ಮುಕ್ತ ಆಯಿತು. ಬೇರೆ ರಾಜ್ಯದೆಲ್ಲ ಅವತ್ತಿಂದ ನಡೀತಾನೆ ಇದೆ. ಯಾಕೆಂದರೆ ಎಲ್ಲರೂ ಅಡ್ಜಸ್ಟ್ಮೆಂಟು. ಈಗ ಅಡ್ಜಸ್ಟ್ಮೆಂಟ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಈಗ ಅವ್ರು ಮಾತಾಡಿರ್ತಾರೆ, ಅವ್ರು ಬಂದರೆ ಅದನ್ನು ನೋಡ್ಕೊತಾರೆ. ಒಳಗೆ ಇವತ್ತು ಅರೆಸ್ಟ್ ಮಾಡ್ತಾರೆ, ನಾಳೆ ಬೆಳಗ್ಗೆ ಈಚೆ ಕಡೆ ಇರ್ತಾರೆ. ಯಾವ ಥರ ಅದು ಹೆಂಗೆ ಬರೋಕ್ಕಾಯ್ತದೆ? ಅವ್ರು ಲಾಟ್ರಿ ಮಾರೋರು ಯಾವ ಥರ ಬರ್ತಾರೆ ಈಚೆ ಕಡೆ? ಇವತ್ತು ಸಿಗಾಕಂದ್ರೆ ನಾಳೆ ಬೆಳಗ್ಗೆ ಅವ್ನು ನಾಳೆ ಮತ್ತೆ ಸ್ಟಾರ್ಟ್ ಮಾಡಿರ್ತಾನೆ 2 ಡೇಸ್ ಬಿಟ್ಟು. ಮತ್ತು ಎಲ್ಲ ಪೇಪರಲ್ಗಳು ಬರ್ತಾ ಇದೆ. ಈಗ ಸ್ಪ್ರಿಂಗ್ ಆಸ್ಪೇಷನ್ ಆದಮೇಲೆ ಪ್ರತಿಯೊಂದು ಪೇಪರಲ್ಲೂ ಬರ್ತಾ ಇದೆ, ಎಲ್ಲಾಯಿತು ಏನಾಯಿತು. ಮೊದಲೇ ಯಾವುದು ಬರ್ತಾ ಇರಲಿಲ್ಲ. ನಮ್ಮದು ಸಂಘ ಓಪನ್ ಆದಮೇಲೆ ಎಲ್ಲ ಕಡೆನೂ ಇದಾಗ್ತಾ ಇದೆ, ಲಾಟ್ರಿ ಮಾರ್ತಾ ಇದೆ ಅನ್ನೋದೇ ಈಗ ಗೊತ್ತಾಗಿದೆ. ಈಗ ಸುವರ್ಣ ಚಾನೆಲ್ ಮೇನ್, ಅದಕ್ಕೆ ನಾವು ಕೃತಜ್ಞತೆ ಹೇಳ್ಬೇಕು ಫಸ್ಟು. ಎಸ್ ರಾಜು ಅವರೇ, ನಿಮ್ಮ ಜೊತೆ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸ್ತೀವಿ. ಸರ್, ಹೇಗೆ ಸರ್ ಇದರ ನಿಲ್ಲಿಸುವ ಕ್ರಮ? ನಿಜವಾಗಿಯೂ ಹೇಳ್ತಾ ಹೋಗ್ತಾ ಇದ್ರೆ ಇದರ ವಿಸ್ತಾರ ಬಹಳ ದೊಡ್ಡದು. ಆನ್ಲೈನಲ್ಲಿ ಆಡ್ತಾರೆ, ಹೊರ ರಾಜ್ಯಗಳ ಲಾಟ್ರಿಯಿಂದ ಜನ ದುಡ್ಡುಗಳನ್ನ ಕಳ್ಕೊಳ್ತಾ ಇದ್ದಾರೆ. ಒಂದು ಕಡೆ ಪೊಲೀಸರೇ, ನಾವು ನಂಬುವಂತಹ ಪೊಲೀಸರೇ ಇದರಲ್ಲಿ ಶಾಮೀಲಾಗಿ ಎಷ್ಟೋ ಮನೆಗಳು ಮುಳುಗೋದಕ್ಕೆ ಕಾರಣ ಆಗ್ತಾ ಇದ್ದಾರೆ. ಹೆಂಗ್ ಸರ್ ಇದು ಸ್ಟಾಪ್ ಮಾಡೋದು? ಮೇಡಮ್, ಇದು ಹಿರಿಯ ಅಧಿಕಾರಿಗಳು ಇದಕ್ಕೆ ಬಹಳ ವಿಶೇಷವಾಗಿ ಗಮನ ಹರಿಸಬೇಕಾಗಿದೆ. ಸರ್ಕಾರ ಗಮನ ಹರಿಸಬೇಕಾಗಿದೆ. ಅದೇ ಗಮನ ಹರಿಸಿಲ್ಲ. ಇದನ್ನ ಹಾಗೆ ಬಿಟ್ಬಿಟ್ಟಿದ್ದಾರೆ. ಗೋಡ ಹೈ ಮೈದಾನ ಹೈ ಅಂತ ಹೇಳಿದ್ರೆ ಬಿಟ್ಬಿಟ್ಟಿದ್ದಾರೆ. ಆದ್ರಿಂದ ಇದು ಇಷ್ಟೊಂದು ಮುಂದುವರುತ್ತೆ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಒಂದೇ ಒಂದು ಅಂತ ನಾವು ಹೇಳಕ್ಕಾಗಲ್ಲ. ಇಡೀ ರಾಜ್ಯದಲ್ಲಿ ಸುಮಾರು 3,000 ಕೋಟಿಯಷ್ಟು ಒಂದು ದಂಧೆ ನಡೀತಾ ಇದೆ. ಎಷ್ಟು? 3,000. ಕರ್ನಾಟಕಕ್ಕೆ ಬರ್ತಾ ಇದ್ದಿದ್ದು 2,000 ಕೋಟಿ ಏನೋ ಆದಾಯ. ಈಗ ಈ ದಂಧೆ ಯಾವಾಗ ಕ್ಲೋಸ್ ಮಾಡೋದು? 3,000 ಕೋಟಿಯಷ್ಟು ದಂಧೆ ನಡೀತಾ ಇದೆ. ಇದಕ್ಕೆ ಯಾರ ಕಾರಣ? ನಾವು ಸರ್ಕಾರ ಅಂತ ಹೇಳಕ್ಕಾಗುತ್ತಾ? ಸರ್ಕಾರದ ಅಧೀನದಲ್ಲಿರುವ ಅಧಿಕಾರಿಗಳ ಕಾರಣ. ಸರ್ಕಾರದ ಅಧೀನದಲ್ಲಿರುವ ಅಧಿಕಾರಿಗಳೇ ಕಾರಣ ಆಗಿದೆ. ಈಗ ಅಲ್ಲ, ಅದಕ್ಕೋಸ್ಕರ ಸಪರೇಟ್ ತಂಡ ಇತ್ತಲ್ಲ, ವಿಚಕ್ಷಣ ದಳ ಅಂತ ಇತ್ತು. ನಮ್ಮ ಕಣ್ಣು ಮುಂದೆ ನಡೀತಾ ಇರೋದನ್ನ ಇದನ್ನ ಅವರು ತಡೆಗಟ್ಟಿಲ್ಲ. ಯಾರು ತಡೆಗಟ್ಟಬೇಕು? ಅವರು ಒಂದು ಪಣ ತೊಟ್ಟಬೇಕು. ಹೌದಪ್ಪ, ಇದನ್ನ ನಾವು ಸರ್ಕಾರದ ವಿರುದ್ಧವಾಗಿ ನಡೀತಾ ಇದ್ದೇವೆ, ಹೈಕೋರ್ಟ್ ಆದೇಶದ ವಿರುದ್ಧವಾಗಿ ನಡೀತಾ ಇದ್ದೀವಿ ಅಂತ ಹೇಳಿದೆ ಇದು ಮಾಡಬೇಕಾಗಿದೆ. ಆದ್ರೆ ಮಾಡ್ತಾ ಇಲ್ವಲ್ಲ. ಈಗ ಎಲ್ಲ ಕಡೆನೂ ಎಲ್ಲ ದಂಧೆ. ಯಾಕಂದ್ರೆ ನೀವು ತಗೊಳ್ಳಿ, ಗುಲ್ಬರ್ಗ ತಗೊಳ್ಳಿ, ಹುಬ್ಬಳ್ಳಿ ಇಸ್ ಅ ಸೆಂಟರ್ ಫಾರ್ ಆಲ್ ಆಂಟಿ ನ್ಯಾಷನಲ್ ಆಂಟಿ ದಿಸಿಂಗ್ ಆಕ್ಟಿವಿಟೀಸ್ಗೆಲ್ಲ ಅದು ಫೇಮಸ್. ಅದು ಅಲ್ಲಿ ಅಂತಹ ಒಂದು ನಡೀತಾ ಇರುತ್ತೆ ಅಲ್ಲಿ. ಆದ್ರೂ ಸಹ ಯಾರು ಚೆಕ್ ಮಾಡಬೇಕು? ಪೊಲೀಸ್ ಹ್ಯಾಸ್ ಟು ಚೆಕ್ಅಪ್.
ಅಂದರೆ ಅಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ಪೋಸ್ಟ್ ಮಾಡಲ್ಲ. ಅದು ಒಂದು ಡಿಫೆಕ್ಟ್ ಇದೆ ನಮ್ಮ ಸರ್ಕಾರದಲ್ಲಿ. ನಿಷ್ಠಾವಂತ ಅಧಿಕಾರಿಗಳಿಗೆಲ್ಲ ಪೋಸ್ಟ್ ಮಾಡೋದೇ ಖಂಡಿತವಾಗೂ ಆಗುತ್ತೆ. ಆದರೆ ನಿಷ್ಠಾವಂತ ಅಧಿಕಾರಿಗಳು ಎಷ್ಟು ದಿವಸ ಮಾಡೋಕ್ಕಾಗುತ್ತೆ? ಕಡೆಗೆ ಆ ಡಿ ಕೆ ರವಿ ಗತಿ ಬಂದ್ಬಿಡುತ್ತೆ ಅವ್ರಿಗೂ. ಇಲ್ಲ ಅಂತ ಹೇಳಿದ್ರೆ ಅವರು ತಮ್ಮ ಸೂಟ್ ಕೇಸನ್ನು ಎತ್ಕೊಂಡಿದೆ ಬೀದರ್ ಗುಲ್ಬರ್ಗ ಹೋಗಬೇಕಾಗುತ್ತೆ ಇಲ್ಲಿ. ಆದ್ರಿಂದ ನಿಷ್ಠಾವಂತ ಅಧಿಕಾರಿಗಳಿಗೆ ಹಾಕಿರೋದೇ ಖಡಕ್ ಆಗಿ ಸರ್ಕಾರ ಹೇಳಬೇಕು, ಇದನ್ನ ಬ್ಯಾನ್ ಮಾಡಬೇಕು, ಬ್ಯಾನ್ ಮಾಡಿದ್ವಿ, ಇದನ್ನ ನಡಿಲೇಬಾರ್ದು ಅಂತ ಹೇಳಬೇಕು. ಆದರೆ ಅಂತರ್ರಾಜ್ಯದಿಂದ ಬರ್ತಾ ಇದಾರಲ್ಲ, ಕಳಿಸ್ತಾ ಇದಾರಲ್ಲ, ಅದನ್ನು ನಾವು ಟ್ರ್ಯಾಕ್ ಮಾಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ನಾವು ಲಾಟ್ರಿಗಳು ಟಿಕೆಟ್ಗಳು ಏನೋ ಆರ್ಮ್ಸ್ ಬರ್ತಾ ಇದೆಯಲ್ಲ ಒಳಗಡೆ, ನಮ್ಮ ಕರ್ನಾಟಕದ ಒಳಗಡೆ ನಕ್ಸಲೈಟ್ಗೆ, ಅದನ್ನ ತಡೆ ಮಾಡೋಕ್ಕಾಗದೇ ಇರೋದನ್ನ ಈಗ ನಾವು ಲಾಟ್ರಿಗೆ ನಾವು ತಡೆ ಮಾಡೋಕ್ಕಾಗುತ್ತಾ? ಇದು ಒಂದು ಎಕ್ಸಾಂಪಲ್ ಆಗಿದೆ. ಯಾಕಂತ ಹೇಳಿದ್ರೆ ನಕ್ಸಲೈಟ್ಗೆ ಸಾಕಷ್ಟು ಆರ್ಮ್ಸ್ ಹೋಗ್ತಾ ಇದೆ. ಎಲ್ಲಿ ಹೆಬ್ರಿಯಿಂದ ಹಿಡಿದು ಹೆಗ್ಗಡದೇವನ ಕೋಟೆವರೆಗೂ ಹೋಗ್ತಾ ಇದೆ ಆರ್ಮ್ಸು. ಅದನ್ನ ನಾವು ತಡೆ ಮಾಡೋಕ್ಕಾಗ್ತಾ ಇಲ್ಲ. ಈಗ ಲಾಟ್ರಿ ತಡೆ ಮಾಡೋಕ್ಕಾಗುತ್ತಾ? ಅದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಮಾಡೋ ರೀತಿ ನೀತಿ ಎಲ್ಲ ಇದೆ, ಸರ್ಕಾರಕ್ಕೆ ಗೊತ್ತಿದೆ, ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿದೆ. ಇದನ್ನ ನಾವು ಹೇಗೆ ತಡೆಗಟ್ಟಬೇಕು ಅಂತ ಮಾಡಿದ್ರೆ ಖಂಡಿತವಾಗೂ ಆಗುತ್ತೆ ಇದನ್ನ. ಯಾಕಂತ ಹೇಳಿದ್ರೆ ಇದು ಬರೋಂತ ಒಂದು ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇದೆ, ಒಂದು ಟ್ರೈನು, ಒಂದು ಬಸ್ಸು, ಇದು ಮೂರನ್ನು ನಾವು ಸರಿಯಾಗಿ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗೂ ಇದನ್ನ ನಾವು ಇದು ಮಾಡಬಹುದು. ಇಲ್ಲ ಅಂದ್ರೆ ಸರ್ಕಾರ ಯಾವಾಗ ಬ್ಯಾನ್ ಮಾಡ್ಬಿಡ್ತು, ಸರಾಯಿ ತಗೋ, ಸರಾಯಿ ಬ್ಯಾನ್ ಮಾಡಿದ್ರ ನಡೀಪಾ, ತೆಂಗಿನ ಮರ ಹತ್ತು ತೆಗಿ ಸರಾಯಿ ಅಂತ ಹೇಳ್ತಾರೆ. ಹೌದು ಮೇಡಮ್, ಈಗ ಯಾವಾಗ ಇದು ಸರಾಯಿ ಬ್ಯಾನ್ ಮಾಡ್ಬಿಟ್ರು, ತೆಂಗಿನ ಮರಗಳಿಗೆಲ್ಲ ಹತ್ಬಿಟ್ರು ಎಲ್ಲಾರು. ಸೊ ವಾಮ ಮಾರ್ಗ ಯಾವುದು ತೆಂಗಿನ ಮರ ಹತ್ತಿದ್ರೆ ಪರವಾಗಿಲ್ಲ ಸರ್, ಅದಾದ್ರೆ ಅಟ್ ಲೀಸ್ಟ್ ಆರೋಗ್ಯಕ್ಕೆ ಸ್ವಲ್ಪ ಆದ್ರೂ ಒಳ್ಳೇದು. ಬಿಟ್ಬಿಟ್ಟು ನೀವು ನೆಲದಡಿಯಲ್ಲಿರುವಂತ ಮಡ್ಕ ಗಿಡ್ಕನೆ ಕೆಟ್ಟ ಸಾರಾಯಿನ ಕುಡಿದು ಅಥವಾ ಬೇರೆ ಕುಡಿದ್ರೆ ಎಲ್ಲರೂ, ಯಾಕಂದ್ರೆ ಈ ದಂಧೆ ಒಂದು ಏನಿದೆ ಲಾಟ್ರಿ ದಂಧೆ, ಒಂದಂಕಿ ಅದೆಲ್ಲ ನಡೀತಾ ಇದೆಯಲ್ಲ. ಚಿಕ್ಕ ಮಕ್ಕಳು ಮೇಡಮ್, 12 ವರ್ಷ 13 ವರ್ಷದ ಮಕ್ಕಳೆಲ್ಲ ಆಟ ಆಡೋಕೆ ಶುರು ಮಾಡಿದ್ದಾರೆ. ದೊಡ್ಡವರಲ್ಲಿ ಇದು ಸುಮಾರು ಒಂದು 12 ವರ್ಷದಿಂದ ಹಿಡಿದು 20-25 ವರ್ಷದ ಇದುವರೆಗೂ ಇದೊಂದು ದಂಧೆ ನಡೀತಾ ಇದೆ. ಇದಕ್ಕೆ ಒಂದು ಗ್ಯಾಂಗ್ ಲೀಡರ್ಸ್ ಎಲ್ಲ ಇದ್ದಾರೆ. ಈಗಿನ ಕಾಲದ ರೌಡಿಗಳೆಲ್ಲ ಹೇಗೆ ಮುಂದೆ ಬಂದ್ಬಿಟ್ಟಿದ್ದಾರೆ ಈಗ ಸಡನ್ ಆಗಿ ಅಂತ ಹೇಳಿದ್ರೆ ನಾವು ಲೆಕ್ಕ ಹಾಕ್ಬೇಕಾಗುತ್ತೆ. ಈಗ ರೌಡಿಗಳೆಲ್ಲ ಕೆಲವು ಬೆಂಗಳೂರಲ್ಲಿದ್ರು, ಈಗ ರೌಡಿ ಚಟುವಟಿಕೆ ಬಿಟ್ಟು ಇದಕ್ಕೊಂದು ಮಾಫಿಯಾ ಮಾಡ್ಕೊಂಡ್ರು. ಅದಕ್ಕೆ ಲಾಟ್ರಿಗೆ ಮಾಫಿಯಾ ಮಾಡ್ಕೊಂಡು ಒಳ್ಳೊಳ್ಳೆ ಪ್ಯಾಲೇಸ್ಗಳು ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಈಗ. ಇದಕ್ಕೆ ಯಾರು ಕಾಣ್ರು? ಪೊಲೀಸ್ನವರೇ ಅಂತ ಹೇಳಬೇಕಾಗುತ್ತೆ ನಾವು. ಚರ್ಚೆ ಮುಂದುವರಿಸೋದಕ್ಕೆ ಮುಂಚೆ ಈಗ ನಯಾಜ್ ಪಾಷಾ ಅಂತ ನಮಗೆ ಕರೆ ಮಾಡಿದ್ದಾರೆ. ನಯಾಜ್ ಪಾಷಾ ಅವರೇ, ಏನು ಹೇಳ್ತೀರಾ? ಎಷ್ಟು ದೊಡ್ಡ ಮಟ್ಟದ ಕರಾಳ ದಂಧೆ ಅಂದ್ರೆ ಖಂಡಿತ ನಾವು ಯಾರು ಕಲ್ಪನೆನೂ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಈಗ ಕ್ರಮಕ್ಕೆ ಮುಂದಾಗಿದೆ, ಏನ್ ಹೇಳ್ತೀರಿ? ಇದು ನಿಜವಾಗ್ಲೂ ಮೇಡಮ್, ಬಡವರು ಎಲ್ಲ ಹಾಳಾಗ್ತಿದ್ದಾರೆ. ಇನ್ನ ಆದಷ್ಟು ಬೇಗ ನಿಷೇಧ ಮಾಡಬೇಕು. ಇವತ್ತು ಆನ್ಲೈನ್ ಅಲ್ಲಿ ನಡೀತಿದಲ್ಲ, ಲಕ್ಷಾಂತರ ಕೋಟಿಗಟ್ಟಲೆ ಟರ್ನ್ ಓವರ್ ನಡೀತಿದೆ, ಎಲ್ಲಾರ್ಗೂ ಗೊತ್ತು. ಆದ್ರೂ ಇದ್ರ ಬಗ್ಗೆ ಎಲ್ಲೂ ಯಾರು ಕ್ರಮ ಕೈಗೊಳ್ಳಕ್ ಆಗ್ತಿಲ್ಲ. ಆದಷ್ಟು ಬೇಗ ಬಡವರು ಬೀದಿ ಪಾಲಾಗ್ತಾರೆ. ಏನಾರ ಮಾಡಿ ಇದನ್ನ ನಿಷೇಧ ಮಾಡ್ಬೇಕು ಮೇಡಮ್, ಆದಷ್ಟು ಬೇಗ. ಅವತ್ತಿನ ಕಾಲದಲ್ಲಿ ಕುಮಾರಸ್ವಾಮಿ ಅವರು ನಿಷೇಧ ಮಾಡಿದ್ರು, ಮತ್ತು ಸಿದ್ದರಾಮಯ್ಯ ಅವರೆಲ್ಲ ನಿಷೇಧ ಮಾಡಿದ್ರು. ಈಗಲೂ ಅಷ್ಟೇ, ಅದು ಮತ್ತೆ ಓಪನ್ ಆಗಕ್ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಓಪನ್ ಆಗಕ್ ಕೊಡಬಾರ್ದು ಮೇಡಮ್. ಧನ್ಯವಾದ ನಯಾಜ್ ಅವರೇ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಕೇವಲ 1-2 ಕೋಟಿ ಅಥವಾ 1-2 ರೂಪಾಯಿನ ವಿಷಯ ಅಲ್ಲ ವಿಜಯಲಕ್ಷ್ಮಿ ಅವರೇ. ಈಗಾಗಲೇ ಸಂಗ್ರಾಮ್ ಸರ್ ಹೇಳ್ತಾ ಇದ್ರು, 3,000 ಕೋಟಿ ರೂಪಾಯಿಗಳ ಒಂದು ಅವ್ಯವಹಾರ ಇಲ್ಲಿ ನಡೀತಾ ಇರುತ್ತೆ, ಕರಾಳ ದಂಧೆ ನಡೀತಾ ಇರುತ್ತೆ. ಇಷ್ಟು ದೊಡ್ಡ ಜಾಲದ, ಇಷ್ಟು ದೊಡ್ಡ ಇನ್ಫಾರ್ಮೇಶನ್ಗಳು ಪೊಲೀಸ್ ಇಲಾಖೆಗೆ ಇದ್ರೂ ಸಣ್ಣ ಪುಟ್ಟ ಪೊಲೀಸ್ ಅಧಿಕಾರಿಗಳು ಮಣದಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ವಾ? ಅಲ್ಲ, ಈಗ ನಾವು ಒಂದು ಸ್ಟೆಪ್ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು, ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಯಾಕಂದ್ರೆ ಇಂಥ ಒಂದು ಜಾಲನ ಮಟ್ಟ ಹಾಕುವ ಧೈರ್ಯ ಮಾಡಿದ್ರಲ್ಲ ಅನ್ನುವಂಥದಕ್ಕೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಮತ್ತೆ ಒಂದು ಒಳ್ಳೆ ಸ್ಟೆಪ್ ಅನ್ನೇ ಇಟ್ಟಿದ್ದಾರೆ. ಒಂದು ವಿಚಕ್ಷಣ ದಳ ಏನೊಂದು ರಿಲ್ಯಾಕ್ಸ್ ಆಗಿತ್ತು, ತಿಂಗಳು ಬರೋದನ್ನ ಆರಾಮ್ಸೆ ಬಾಚ್ಕೊಂಡು ಆರಾಮವಾಗಿದ್ರು, ಬರುವಂತ ಚಿನ್ನದ ಕಾಯಿನ್ ಅನ್ನು ರಿಸೀವ್ ಮಾಡ್ಕೊಳ್ತಿದ್ರು. ಆದ್ರೆ ಈ ಕ್ರಮ ಈಗ ಏನು ಆಯಾ ಜಿಲ್ಲೆಗಳ SP ಅವರಿಗೆ ಏನು ಕೊಟ್ಟಿದ್ದಾರೆ, ಆದ್ರೆ ಅವರು ಕೆಲಸ ಮಾಡ್ತಿದಾರಾ ಇಲ್ವಾ ಅನ್ನುವಂಥದ್ದನ್ನು ನೋಡ್ಬೇಕು. ಯಾಕಂದ್ರೆ ಇದು ತುಂಬಾ ಸೂಕ್ಷ್ಮವಾಗಿರುವಂತ ದಂಧೆ. ಇದು ನೀವು ಅಷ್ಟು ಈಗ ಕಳ್ಳ ಒಬ್ಬ ಚೈನ್ ಸ್ನ್ಯಾಚರ್ ಹಿಡಿದ ಹಾಗೆ ಅಲ್ಲ, ಇದು ತುಂಬಾ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಇವರು ದಂಧೆ ಮಾಡೋದ್ರಿಂದಾಗಿ ಅತ್ಯಂತ ನಿಷ್ಠೆಯಿಂದ ಮತ್ತೆ ಅಷ್ಟೇ ಚಾಕಚಕ್ಯತೆಯಿಂದ ಇವರು ದಂಧೆಯಾಗಿ ಮಟ್ಟ ಹಾಕಲೇಬೇಕು. ಆ ನಿಟ್ಟಿನಲ್ಲಿ ಆ ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರನೂ ಕೊಡಬೇಕು, ಅವ್ರು ಕೆಲಸ ಮಾಡೋಕ್ಕೂ ಬಿಡಬೇಕು, ಜೊತೆಗೆ ಅವರಿಗೆ ತಂತ್ರಜ್ಞಾನನೂ ನೀವು ಪೂರೈಸಿದ್ರೆ ಮಾತ್ರ, ಇಲ್ಲದಿದ್ರೆ ಇದೊಂದು ಹೇಳಿಕೆಯ ವಿಚಾರ ಆಗುತ್ತಷ್ಟೇ. ಇದ್ರ ಬಗ್ಗೆ ಮತ್ತೆ ಚರ್ಚೆನ ಮುಂದುವರಿಸ್ತೀವಿ. ಈಗ ರಾಧಾಕೃಷ್ಣ ಅಂತ ನಮಗೆ ಕರೆ ಮಾಡಿದ್ದಾರೆ. ರಾಧಾಕೃಷ್ಣ ಅವರೇ, ಏನ್ ಹೇಳ್ತೀರಾ ಈ ಲಾಟರಿ ದಂಧೆಯ ಕರಾಳ ರೂಪವನ್ನ ನೋಡಿದಾಗ? ಹಲೋ, ಹೇಳಿ ರಾಧಾಕೃಷ್ಣ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಹಲೋ ರಾಧಾಕೃಷ್ಣ ಅವರೇ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ಮೇಡಮ್, ಕೇಳ್ತಾ ಇದೆ ಮೇಡಮ್. ಹೇಳಿ ಮೇಡಮ್. ತುಂಬಾ ಸಂತೋಷ ಆಗುತ್ತೆ ಸುವರ್ಣ ಚಾನೆಲ್ ಅವ್ರಿಗೆ ಈ ಆಪರೇಷನ್ ಮಾಡಿದ್ದಕ್ಕೆ. ಹೇಳಿ ರಾಧಾಕೃಷ್ಣ ಅವರೇ, ಕೇಳಿಸ್ಕೊಳ್ತೀನಿ. ಹಲೋ, ಕೇಳ್ತಾ ಇದೆಯಾ?
ಎಸ್, ಐ ಥಿಂಕ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅನ್ಸುತ್ತೆ. ಧನ್ಯವಾದ ರಾಧಾಕೃಷ್ಣ ಅವರೇ, ನಿಮ್ಮ ಅಭಿನಂದನೆಗೆ. ನಮ್ಮ ಇಡೀ ಕವರ್ ಸ್ಟೋರಿ ತಂಡದ ಪ್ರಯತ್ನವೇ ಇದಾಗಿತ್ತು. ಖಂಡಿತ ಈ ಕರಾಳ ರೂಪವನ್ನ ಜನರ ಮುಂದೆ ತರಬೇಕು ಹಾಗೂ ಸರ್ಕಾರ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕ್ರಮ ಕೈಗೊಂಡಿದ್ದಾರೆ. ಜೊತೆಗೆ ಇದರ ಕೀರ್ತಿಯನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ನೀಡಿದ್ದಾರೆ. ಹಾಗಾದ್ರೆ ಒಟ್ಟಾರೆ ಇದನ್ನ ಮಟ್ಟ ಹಾಕೋದು ಹೇಗೆ? ಖಂಡಿತವಾಗಿಯೂ ಇದು ಸಾಧ್ಯ ಇದೆಯಾ? ಇವೆಲ್ಲದರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.